ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮಗೇನು ತಿಳ್ಸಕ್ಕೆ ಬಂದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ 30 ಡೇಸ್ನಲ್ಲಿ 1,00,000 ನಾವು ಮಾಡ್ತೀವಿ, 1 ಕೋಟಿ ಮಾಡ್ತೀವಿ 1 ವರ್ಷದಲ್ಲಿ ಅಂತೇಳಂತಾರೆ. ಅದರಲ್ಲಿ ಬಿಸ್ನೆಸ್ ಮಾಡ್ತಾರೆ. ಆದರೆ ನಮಗೂ ಅದೇ ರೀತಿ ಆಸೆ ಇರುತ್ತೆ. ಆದರೆ ಬಿಸ್ನೆಸ್ ಮಾಡೋ ಐಡಿಯಾ ನಮಗೆ ಗೊತ್ತಿರಲ್ಲ. ಅದಕ್ಕೆ ಅಂತಲೇ ನಾನು ಒಂದು ಉಪಾಯ ಮಾಡಿ ಈ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಇದು ನನ್ನ ಭಾಳ ದಿನದ ಆಸೆ ಆಗಿತ್ತು, ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಇವತ್ತಿನಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆ ನಮಗೆ ಈ ವಿಡಿಯೋಗಳ ಜೊತೆ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋನು ಸಹ ಬರ್ತವೆ, ಹಾಗೆ ಈ ವಿಡಿಯೋನು ಬರ್ತವೆ. ಅದಕ್ಕೋಸ್ಕರ ನೀವು ಇಂಥ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಏನಂತೇಳಂದರೆ, ನಮಗೆ ಸ್ವಂತವಾಗಿ ದುಡಿಮೆ ಮಾಡಬೇಕು ಅಂತೇಳಿರುತ್ತೆ. ಆದರೆ ನಮಗೆ ಬಿಸ್ನೆಸ್ ಐಡಿಯಾಸು ಸಹ ಗೊತ್ತಿರಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಮಾಡೋ ಛಲ ಇರುತ್ತೆ, ಆದರೆ ನಮಗೆ ಏನು ಮಾಡಿದರೆ ಏನು ಲಾಭ ಆಗುತ್ತೆ, ಹಾಗೆ ಯಾವ ರೀತಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದು ಅಂದರೆ ಕಡಿಮೆ ಬಂಡವಾಳ ಹಾಕೋದು. ನಮ್ಮ ಹತ್ರ ಬಂಡವಾಳ ಇರಲ್ಲ, ಕಡಿಮೆ ಬಂಡವಾಳ ಹಾಕಿ ಅದನ್ನು ಜಾಸ್ತಿಯಾಗಿ ದೊಡ್ಡದಾಗಿ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಅನ್ನೋದು ಐಡಿಯಾನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೇಳ್ತೀನಿ ಅಂದರೆ, ನೀವು 500 ರೂಪಾಯಿ ಇಲ್ಲ 1,000 ರೂಪಾಯಿನವರೆಗೂ ಮಾತ್ರ ನೀವು ಇನ್ವೆಸ್ಟ್ ಮಾಡೋದಿರುತ್ತೆ. ಇಂಥವನ್ನ ನಾನು 10ರಿಂದ 15 ವೀಡಿಯೋ ಮಾಡ್ತೀನಿ. ಹಾಗೆ ಆಮೇಲೆ 5,000ದಿಂದ 8,000ವರೆಗೂ ಇನ್ವೆಸ್ಟ್ ಮಾಡೋ ಅಂಥ ಬಿಸ್ನೆಸ್ಸು, ಹಾಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋ ಐಡಿಯಾಗಳನ್ನು ಸಹ ತಿಳಿಸ್ಕೊಡ್ತೀನಿ. ಇದನ್ನು ನಾನು ಒಂದು ಟೋಟಲ್ 30 ವೀಡಿಯೋ ಮಾಡಬೇಕು ಅಂತೇಳಿ ಅದೀನಿ ಫ್ರೆಂಡ್ಸ್. ಇದನ್ನು ನಿಮಗೋಸ್ಕರ ಸಹ ಮಾಡ್ತೀನಿ. ನೀವು ಇದನ್ನು ಉಪಯೋಗಿಸ್ಕೊಂಡು ಸಹ ನೀವು ಮಾಡ್ಕೋಬೋದು. ಯಾವ ರೀತಿ ಅಂದರೆ, ನಾನು ಮಾಡಿರೋ ಬಿಸ್ನೆಸ್ನ ನೀವು ಕಾಪಿ ಮಾಡಿ ಅಥವಾ ನಿಮ್ಮದೇ ಆದಂತಹ ಒಂದೆರಡು ಐಡಿಯಾನು ಸಹ ಸೇರಿಸಿ ನೀವು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು. ನಾನು ಹೇಳೋದೇನೆಂದರೆ, ನೀವು ಮೊದಲನೇದಾಗಿ 500 ರೂಪಾಯಿಂದ 1,000 ರೂಪಾಯಿವರೆಗೂ ಮಾತ್ರ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿ. ಆಗ ಏನಾಗ್ತೈತಿ ಅಂದರೆ, ಅದು ಹೋದರೂ ಸಹ ನಾವೇನು ಸ್ವಲ್ಪ ಅಮೌಂಟ್ ಹೋಯ್ತಿ ಅಂತೇಳಿ ಸಹ ಒಂದಿನ ಚಿಂತೆ ಮಾಡಿ ಬಿಟ್ಬಿಡ್ಬೋದು. ಆದರೆ ನಾವು ಜಾಸ್ತಿ ಅಮೌಂಟ್ನ ಹಾಕಿದರೆ ನಮಗೆ ಅದೇ ಒಂದು ತಲೆನೋವಾಗುತ್ತೆ, ಲಾಸ್ ಆಗುತ್ತೆ. ಅದರಿಂದ ರಿಕವರಿ ಮಾಡ್ಕೊಳ್ಳೋದು ಸಹ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಡಿಮೆ ಬಂಡವಾಳ ಹಾಕಿ. ಹಾಗೆ ನಾನು ಹೇಳೋದು, ಫಸ್ಟಿಗೆ ಸ್ಟಾರ್ಟಿಂಗ್ ಹೇಳೋವೆಲ್ಲ ಡೈಲಿ ವರ್ಕ್ ಫ್ರಮ್ ಹೋಮ್ ಥರ ಇರುತ್ತೆ. ನೀವು 1ರಿಂದ 2 ಗಂಟೆ ಮಾತ್ರ ವರ್ಕ್ ಮಾಡೋ ಅಂಥದ್ದು ಇರುತ್ತೆ. ಅದಕ್ಕೋಸ್ಕರ ಇದನ್ನು ಆಯ್ಕೆ ಮಾಡ್ಕೋಬೋದು ಅಂತಲೂ ಸಹ ಹೇಳ್ತೀನಿ. ಪಾರ್ಟ್ ಟೈಮ್ ಜಾಬ್ ಥರನೂ ಮಾಡ್ಬೋದು, ಆ ರೀತಿ ಹೇಳ್ತಾ ಇದ್ದೀನಿ. ಯಾರದೇ ಕೈ ಕೆಳಗೆ ಮಾಡೋದಕ್ಕಿಂತ ಈ ಬಿಸ್ನೆಸ್ ಐಡಿಯಾನ ನೀವು ಮಾಡ್ಕೊಳ್ಳಿ. ಅದನ್ನು ಸಹ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ, ನೆಕ್ಸ್ಟ್ ಬರೋ ವಿಡಿಯೋಗಳ ಮುಖಾಂತರ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.